ಮರಳಿನ ರಾಜಬೀದಿಗಳಲ್ಲಿ ಗಜಪಡೆಯ ಕಲರವವನ್ನ ನೋಡುವುದೇ ಒಂದು ರೀತಿ ಚಂದ. ಈಗಾಗಲೇ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ತಂಡ ಮೈಸೂರಿನಲ್ಲಿ ಬೀಡುಬಿಟ್ಟಿದೆ. ಇಂದಿನಿಂದ ಮರಳಿನ ಮೂಟೆ ಹೊರುವ ತಾಲೀಮು ಚುರುಕುಗೊಂಡಿದೆ. ಅರಮನೆ ನಗರಿಯಲ್ಲಿ ದಸರಾ ಸಡಗರ ಕಳೆಗಟ್ಟಿದೆ. ಮರಳಿನ ಮೂಟೆ ಅಭಿಮನ್ಯು ಹೆಗಲೇರಿದೆ. ಜಂಬೂ ಸವಾರಿ ತಾಲೀಮು ಭರದಿಂದ ಸಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬಕ್ಕೆ ಇನ್ನೂ 1.5 ತಿಂಗಳು ಬಾಕಿ ಇದೆ. ಈಗಾಗಲೇ ಅರಮನೆ ನಗರಿಯಲ್ಲಿ ಬೀಡು ಬಿಟ್ಟಿರುವ ಗಜಪಡೆ 2ನೇ ಹಂತದ ತಾಲೀಮು ಶುರು ಮಾಡಿದೆ. ವಿಜಯದಶಮಿಯ ದಿನ ಅರಮನೆಯಿಂದ ಬನ್ನಿ ಮಂಟಪದವರೆಗೆ 750 ಕೆಜಿ ತೂಕದ ಚಿನ್ನದ ಅಂಬಾರಿ ಹೊತ್ತು ಮೆರೆಯಲಿರೋ ಕ್ಯಾಪ್ಟನ್ ಅಭಿಮನ್ಯು ಇಂದಿನಿಂದ ಭಾರ ಹೊರುವ ತಾಲೀಮು ನಡೆಸಿದ್ದಾನೆ. 520 ಕೆಜಿ ತೂಕದ ಮರಳಿನ ಮೂಟೆ ಹೊತ್ತು ರಾಜಬೀದಿಯಲ್ಲಿ ಗಾಂಭೀರ್ಯದ ಹೆಜ್ಜೆ ಹಾಕ್ತಿದ್ದಾನೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರೆಗೆ ಮೈಸೂರಿನಲ್ಲಿ ಸಿದ್ಧತೆಗಳು ಭರದಿಂದ ಸಾಗಿವೆ. ಇವತ್ತು ಗಜಪಡೆಗಳಿಗೆ 2ನೇ ಹಂತದ ತಾಲೀಮಿಗೆ ಸಿದ್ಧತೆ ನಡೆಸಲಾಗಿದೆ. ನಾವೀಗ ಮೈಸೂರು ಅರಮನೆ ಆವರಣದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಇವತ್ತಿನಿಂದ 2ನೇ ಹಂತದ ತಾಲೀಮು ಆರಂಭವಾಗ್ತದೆ. ಬೆಳಗ್ಗೆ ಅರಮನೆಯ ಕೋಡಿ ಸೋಮೇಶ್ವರ ದೇಗುಲದ ಮುಂಭಾಗ ಡಿಸಿಎಫ್ ಡಾಕ್ಟರ್ ಐಬಿ ಪ್ರಭುಗೌಡ ನೇತೃತ್ವದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಕ್ಯಾಪ್ಟನ್ ಅಭಿಮನ್ಯು ಲಕ್ಷ್ಮಿ, ವರಲಕ್ಷ್ಮಿ ಆನೆ, ಗಾದಿ, ಹಗ್ಗ, ತೊಟ್ಟಿಲು, ಮರಳು ಮೂಟೆಗಳಿಗೂ ಪೂಜೆ ಬಳಿಕ ಗಜಪಡೆಗೆ ಸಿಹಿ ತಿನ್ನಿಸಿ ತಾಲೀಮು ಶುರುವಾಯಿತು. ವೇಟ್ ತಾಲೀಮ್ ಏನಂತಂದರೆ, ನಾಡಹಬ್ಬ ದಸರಾದಲ್ಲಿ ಜಂಬೂ ಸವಾರಿ ಹೊರುವಂಥ ಆನೆಗೆ ಅದಕ್ಕೆ ಏನು ನಾವು ಸ್ಟೆಮ್ನ ಬಿಲ್ಟ್ ಮಾಡೋ ಸಲುವಾಗಿ ಇನಿಷಿಯಲ್ ಸ್ಟೇಜ್ ಎಷ್ಟೇ ಎಕ್ಸ್ಪೀರಿಯನ್ಸ್ ಆನೆ ಇದ್ರೂ ಕೂಡ ನಾವು ಇನಿಷಿಯಲ್ ಸ್ವಲ್ಪ ವೇಟಿಂದ ಸ್ಟಾರ್ಟ್ ಮಾಡಿ ಅದಕ್ಕೆ 1000 kg ಅಪ್ ಟು 1000 kgವರೆಗೂ ನಾವು ವೇಟ್ ತಾಲೀಮನ್ನು ಮಾಡ್ತೀವಿ. ಇವತ್ತು ಅಭಿಮನ್ಯು, ಲಕ್ಷ್ಮಿ ಮತ್ತು ವರಲಕ್ಷ್ಮಿ ಈ 3 ಆನೆಗಳ ಇದು ಏನೋ ಜಂಬೂ ಸವಾರಿ ಏನು ಸಾಗುತ್ತೆ. ಪ್ರತಿದಿನ ಗಜಪಡೆ ಅರಮನೆ ವೃತ್ತ, ಕೆಆರ್ ಸರ್ಕಲ್, ಸಯ್ಯಾಜಿರಾವ್ ರಸ್ತೆ, ಆಯುರ್ವೇದಿಕ್ ಆಸ್ಪತ್ರೆ ಸರ್ಕಲ್, ತಿಲಕ್ ನಗರ್, ಬಂಬು ಬಜಾರ್ ಹೈವೇ ಮೂಲಕ ಬನ್ನಿ ಮಂಟಪದವರೆಗೆ ಹೆಜ್ಜೆ ಹಾಕ್ತಿದೆ. ಗಜಪಡೆಯನ್ನ ಕಣ್ತುಂಬಿಕೊಳ್ಳಲು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ರಾಮ್ ಟಿವಿ 9 ಮೈಸೂರು.